ಇದೆಂತಮ್ಮ? ಇದಾ ಇವತ್ತು ಸ್ಪೆಷಲ್ ಮಾಡುವ ಅಂತ. ಇದು ನೋಡು ಪ್ರಾನ್ಸ್ ಇದು ಪಿಕಲ್ ಮಾಡುವ ಅಂತ. ಇದು ನೋಡು 4 kg ಪ್ರಾನ್ಸ್ ಉಂಟು. ಮೊದಲಿಗೆ ಇದು ಮಸ್ಟರ್ಡ್ ಆಯಿಲ್, ಓಕೆ, ಸಾಸಿವೆ ಎಣ್ಣೆ, ವಿನೆಗರ್ ಇದೆ, ಪೆಪ್ಪರ್ ಪೌಡರ್ ಇದೆ 1 ಟೀ ಸ್ಪೂನ್ ಇದೆ, ಅರಿಶಿನ ಹುಡಿ ಇದೆ 1 ಟೀ ಸ್ಪೂನ್ ಇದೆ, ಸೋಂಪು ಇದೆ, ಸೋಂಪು ಇದು 1 ಟೀ ಸ್ಪೂನ್ ಇದೆ, ಖಾರಕ್ಕೆ ಮೆಣಸಿನ ಹುಡಿ ಇದು 2 ಟೀ ಸ್ಪೂನ್ ಇದೆ, ಹಿಂಗನ್ನು ನೀರು ಮಾಡಿ ಇಟ್ಟಿದ್ದೇನೆ. ಓಕೆ, ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ 1 ಇಂಚು, ಹಸಿಮೆಣಸಿನಕಾಯಿ 4, ಬೆಳ್ಳುಳ್ಳಿ 1 ಗಡ್ಡೆ, ಇದನ್ನು ಚಂದ ಮಾಡಿ ಚಾಪ್ ಮಾಡಿ ಇಟ್ಟಿದ್ದೇನೆ. ಓಕೆ, ಇದನ್ನು ಮಿಕ್ಸ್ ಮಾಡಿ ಹೀಗೆ ಹಾಕುದು ಇದನ್ನು. ಓಕೆನಾ, ರುಚಿಗೆ ತಕ್ಕಷ್ಟು ಉಪ್ಪಿದೆ, ಗಾರ್ನಿಶ್ ಮಾಡ್ಲಿಕ್ಕೆ ಇದೊಂದು ಸ್ಪೆಷಲ್ ಐಟಮ್ ಇದೆ. ಇದು 2 ಟೀ ಸ್ಪೂನ್ ಸಾಸಿವೆ ಇದೆ, ಇದನ್ನು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಆಮೇಲೆ ಕರಿಬೇವಿನ ಸೊಪ್ಪು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಎಸ್, ತವ ಇಟ್ಟು ಇದಕ್ಕೊಂದು 4 ಚಮಚದಷ್ಟು ಸಾಸಿವೆ ಎಣ್ಣೆ ಹಾಕುದು. 1 2 3 4 ಸಾಸಿವೆ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ನಾನಿದು ಸೋಂಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಕೈ ಆಡಿಸುವ ಸೋಂಪಿಗೆ. ಸೋಂಪೆಲ್ಲ ಸಿಡಿಲಿ. ಸಿಡಿದಾದ್ಮೇಲೆ ಈಗ ಕಟ್ ಮಾಡಿ ಚಾಪ್ ಮಾಡಿ ಇಟ್ಟುಕೊಂಡ ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಇದನ್ನು ಇದಕ್ಕೆ ಹಾಕುದು. ಆಯ್ತಾ, ಒಳ್ಳೆ ಸ್ಮೆಲ್ ಬರ್ತದೆ. ಈಗ ಸ್ವಲ್ಪ ಇದಕ್ಕೆ ಕೈ ಆಡಿಸುವ. ಇದಕ್ಕೆ ಒಗ್ಗರಣೆ ಸೊಪ್ಪು ಸರಿ ಹಾಕುವ. ಒಗ್ಗರಣೆ ಸೊಪ್ಪು ಹಾಕ್ಲಿಕ್ಕೆ ಸಿಂಜೂಸ್ ಮಾಡೋದು ಬೇಡ, ಆಯ್ತಾ. ಒಗ್ಗರಣೆ ಸೊಪ್ಪು ಹಾಕಿ ಇದನ್ನು ಕೈ ಆಡಿಸುದು. ಚಂದ ಮಾಡಿ ಕೈ ಆಡಿಸುದು, ಆಯ್ತಾ. ಹೀಗೆ ಒಂದು 2-3 ನಿಮಿಷ ಇದನ್ನು ಹೀಗೆ ಬೇಯಿಸ್ಬೇಕು, ಯಾಕಂದ್ರೆ ಬೆಳ್ಳುಳ್ಳಿ ಎಲ್ಲ ಒಳ್ಳೆ ಫ್ಲೇವರ್ ಬಿಡ್ಬೇಕಲ್ಲ ಅದಕ್ಕೆ. ಇದು 3 ನಿಮಿಷ ಆಯ್ತು. ಪೌಡರ್ ಹಾಕುವ. ಫಸ್ಟಿಗೆ ಅರಿಶಿನ ಹುಡಿ, ಕರಿಮೆಣಸಿನ ಹುಡಿ, ಆಯ್ತಾ, ಖಾರ ಮೆಣಸಿನ ಹುಡಿ. ಬಣ್ಣ ಬೇಕಾದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು, ಆದ್ರೆ ನಂಗೆ ಜಾಸ್ತಿ ಬಣ್ಣ ಎಲ್ಲ ಬೇಡ ಯಾಕೆ. ಹಾಗೆ ಇದನ್ನು ಚಂದ ಮಾಡಿ ಕೈ ಆಡಿಸುವ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಕಮ್ಮಿ ಆಗಿದೆ, ಇನ್ನೊಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ. ಓಕೆ, ಟೇಬಲ್ ಸ್ಪೂನ್ ನೋಡಿ ಎಷ್ಟು ಒಳ್ಳೆ ಸ್ಮೆಲ್ ಬರ್ತದೆ ನೋಡಿದ್ಯಾ. ಹಾ, ಈಗ ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಇದನ್ನು ಬಿಡುವ, ಹೀಗೆ 1 ನಿಮಿಷ ಬಿಡುವ, ಆಯ್ತಾ. ಈಗ ಇದಕ್ಕೆ ಇದು ಇಂಗು ನೀರು ಮಾಡಿಟ್ಟಿದ್ದಲ್ಲ ಅದು ಹಾಕ್ತಾ ಇದ್ದೇನೆ. ಇದು ವಿನೆಗರ್ 2 ಚಮಚದಷ್ಟು ಉಂಟು. ಹಾ, ಮಿಕ್ಸ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಈಗ ಇದಕ್ಕೆ ಈ ಪ್ರಾನ್ಸ್ ಅನ್ನು ಚಂದ ಮಾಡಿ ಸ್ಕ್ವೀಸ್ ಮಾಡಿ ಹಾಕುವ. ಅದ ನೀರು ಅದಕ್ಕೆ ಹೋಗ್ಬಾರ್ದು. ಪ್ರಾನ್ಸ್ ಅನ್ನು ನಾನು 1 ಚಮಚ ಮೆಣಸಿನ ಹುಡಿ, ಮತ್ತೆ 1 ಚಮಚ ಅರಿಶಿನ ಹುಡಿ, ಮತ್ತೆ 1 ಚಮಚ ಉಪ್ಪು ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೆ, ಗೊತ್ತಾಯ್ತಾ. ಈಗ ಬೆಂಕಿದ ಉರಿ ಜೋರು ಮಾಡ್ತೇನೆ ನಾನು, ಮಾಡಿ ಇದನ್ನು ಮಿಕ್ಸ್ ಮಾಡ್ತೇನೆ. ಇದು ಪಿಕ್ಕಲ್ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಮಸಾಲ ಸೂಟ್ ಆಗುದಿಲ್ಲ. ಓಕೆ, ಹೌದು. ಈಗ ಈ ಕರಿಬೇವು ಸೊಪ್ಪು ಉಂಟಲ್ಲ, ಹಸಿ ಕರಿಬೇವು ಸೊಪ್ಪು, ಇದನ್ನ ಇದ್ರ ಮೇಲೆ ಹಾಕಿ ಮಿಕ್ಸ್ ಮಾಡುದು. ನೋಡು ಇದೀಗ ಚಂದ ಮಾಡಿ ಮಿಕ್ಸ್ ಮಾಡಿದ್ದೇನೆ. ಇದನ್ನು 5 ಮಿನಿಟ್ಸ್ ಮುಚ್ಚಿಡುವ ಹೀಗೆ, ಆಯ್ತಾ. ಹೈ ಫ್ಲೇಮ್ ಅಲ್ಲಿ ಉಂಟಿದು. ಇದು ನಾನ್ ಸ್ಟಿಕ್ ಆಗಿರೋ ಸಿರಾಮಿಕ್ ಆಗಿರೋದ್ರಿಂದ ಇದು ತಳ ಹಿಡಿಯುದಿಲ್ಲ, ಆಯ್ತಾ. ಇದನ್ನು ಮುಚ್ಚಿಡುವ 5 ಮಿನಿಟ್ಸ್. ಆಯ್ತು, 5 ಮಿನಿಟ್ಸ್ ಆಯ್ತಲ್ಲ. ನೋಡು, ಇದು ನಾನು ಪಿಕ್ಕಲ್ ನಂಗೆ ಡ್ರೈ ಇಷ್ಟ, ಅದಕ್ಕೆ ನಾನು ಡ್ರೈ ಮಾಡಿದ್ದೇನೆ. ನೋಡು, ಮಸಾಲೆ ಉಂಟು ಕೆಳಗೆ, ಆದ್ರೆ ಸಹ ತುಂಬಾ ಮಸಾಲೆ ಇಲ್ಲ, ಡ್ರೈ ಸ್ವಲ್ಪ. ಓಕೆ, ಈಗ ಇದಕ್ಕೊಂದು ಫಿನಿಶಿಂಗ್ ಟಚ್ ಕೊಡುವ. ನಾವಾಗ ಸಾಸಿವೆ ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ವಲ್ಲ, ಅದು ಒಂದು ಚಮಚದಷ್ಟು ಹಾಕ್ತಾ ಇದ್ದೇನೆ, ಆಯ್ತಾ. ನೋಡಿ, ಇದು 1 ಚಮಚ ಉಂಟು, ಇದನ್ನು ಹಾಕ್ತಾ ಇದ್ದೇನೆ ಇದರ ಮೇಲೆ. ಈಗ ಇದನ್ನು ಮಿಕ್ಸ್ ಮಾಡುವ. ಪ್ರಾನ್ಸ್ ಪಿಕ್ಕಲ್ ರೆಡಿ ಆಗಿದೆ. ಟೇಸ್ಟ್ ನೋಡ್ತೀಯಾ? ದೊಡ್ಡದು ಬೇಕಾ ಸಣ್ಣದು ಬೇಕಾ? ದೊಡ್ಡದು ಬೇಕಾ? ಇದು ದೊಡ್ಡದು. ಓಕೆ, ಟೇಸ್ಟ್ ನೋಡು. ಸೂಪರ್ ಆಗಿದೆ. ಸೂಪರ್ ಆಗಿದಾ? ನೋಡು, ನಿಂಗೆ ಮಸಾಲೆ ಬೇಕಾದ್ರೆ ಇಲ್ಲಿ ನೋಡು ಮಸಾಲೆ ಉಂಟು. ಹೀಗೆ ಮಸಾಲೆ ಸಮೇತ ಪಿಕ್ಕಲ್ ಅನ್ನು ತಿನ್ಬಹುದು. ಓಕೆ.